ಎಲೆಕ್ಟ್ರಿಕ್ ವೆಹಿಕಲ್ ನೀವು ನಿಮ್ಮ ಬಿಸ್ನೆಸ್ಗೆ ಪರ್ಚೇಸ್ ಮಾಡಿರೋದು ಒಂದು ಫ್ಯಾಂಟಾಸ್ಟಿಕ್ ಆಪ್ಷನ್. ಯಾವಾಗಲೂ ಜ್ಞಾಪಿಸ್ಕೊಳ್ಳಿ, ನಿಮ್ಮ ಗಾಡಿನ ಕರೆಕ್ಟಾಗಿ ನೀವು ಎನ್ಶ್ಯೂರ್ ಮಾಡಿ ಟೇಕ್ ಕೇರ್ ಮಾಡಿದ್ರೆ ನೀವು ಪ್ರತಿ ಇಶ್ಯೂಗೂ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಓಕೆ, ನಿಮಗೆ ಈಗ ಸ್ವಲ್ಪ ಡ್ರೈವಿಂಗ್ ಹ್ಯಾಬಿಟ್ಸು ಮತ್ತು ಎಫಿಷಿಯನ್ಸಿನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ತೋರಿಸ್ತೀನಿ. ಬನ್ನಿ, ಎಲೆಕ್ಟ್ರಿಕ್ ವೆಹಿಕಲ್ ಎಫಿಷಿಯನ್ಸಿನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ನಾನು ಈಗ ತೋರಿಸ್ತೇನೆ. ಬ್ರೇಕು ಮತ್ತು ಥ್ರಾಟಲ್ ಆಕ್ಸಿಲರೇಷನ್ನ ಅಟ್ ಅ ಟೈಮ್ ಕೊಡೋದ್ರಲ್ಲಿ ತುಂಬ ಎನರ್ಜಿ ಮತ್ತು ಕಿಲೋಮೀಟರ್ ರೇಂಜು ಕಮ್ಮಿ ಆಗುತ್ತೆ. ಥ್ರಾಟಲ್ಲು ಮತ್ತು ಬ್ರೇಕು ಅಟ್ ಅ ಟೈಮ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಥ್ರಾಟಲ್ನ ಯಾವಾಗಲೂ ಅಪ್ ಹಿಲ್ ಇಲ್ಲ ಡೌನ್ ಹಿಲ್ಲಲ್ಲಿ 75% ಮಾತ್ರ ಯೂಸ್ ಮಾಡಿ. ಕಂಪ್ಲೀಟ್ 100% ಥ್ರಾಟಲ್ನ ಯೂಸ್ ಮಾಡಬಾರ್ದು. ನೀವು ಥ್ರಾಟಲನ್ನು ಅನ್ನೆಸೆಸರಿಯಾಗಿ ಅವಶ್ಯಕತೆ ಇಲ್ಲದೇ ಇರೋ ಟೈಮಲ್ಲಿ ಥ್ರಾಟಲ್ ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಗಾಡಿ ಬಂದು ಸ್ಲೋಪ್ ಇಲ್ಲ ಡೌನಲ್ಲಿ ಹೋಗ್ತಿರೋವಾಗ ಥ್ರಾಟಲ್ನ ಅನ್ನೆಸೆಸರಿಯಾಗಿ ಕೊಡಬೇಡಿ. ರೇಂಜು ಕಮ್ಮಿ ಆಗುತ್ತೆ, ಬ್ಯಾಟ್ರಿ ಜಾಸ್ತಿ ಎಫಿಷಿಯೆಂಟಾಗಿರಲ್ಲ. ಗಾಡಿ ಎಲೆಕ್ಟ್ರಿಕ್ ವೆಹಿಕಲ್ನ ಪಾರ್ಕ್ ಮಾಡೋವಾಗ ಗಾಡಿನ ನ್ಯೂಟ್ರಲ್ ಇಲ್ಲ ಎನ್ ಮೋಡಲ್ಲಿ ಪಾರ್ಕ್ ಮಾಡಿ. ಹ್ಯಾಂಡ್ ಬ್ರೇಕ್ಸ್ ಬಂದು ಅಪ್ಲೈ ಮಾಡಿರಬೇಕು. ಗಾಡಿ ಓಡಿಸುವಾಗ ರೋಡಲ್ಲಿ ಹಂಪು ಇಲ್ಲಾಂದರೆ ಗುಂಡಿ ನಿಮಗೆ ಕಾಣಿಸಿದಾಗ ಅದು ಹತ್ರ ಹೋಗಿ ಆಕ್ಸಿಲರೇಷನ್ ಡೌನ್ ಮಾಡೋದು ಮಾಡಬೇಡಿ. ನಿಮಗೆ ದೂರದಲ್ಲೇ ಹಂಪು ಇಲ್ಲ ಆಕ್ಸಿಲರೇಷನ್ ನೀವು ನೋಡಿದಾಗ ಥ್ರಾಟಲನ್ನು ರಿಲೀಸ್ ಮಾಡಿ. ಈ ಮೆಥಡ್ನ ಕೋಸ್ಟಿಂಗ್ ಅಂತೀವಿ. ಇದು ಬಂದು ಬ್ಯಾಟ್ರಿ ಸೇವಿಂಗ್ ಆಗಿ ಮತ್ತು ಕಿಲೋಮೀಟರ್ ರೇಂಜ್ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಅಂತ ನಾನು ತಿಳ್ಕೊಳ್ತೇನೆ. ನಿಮಗೆ ಫ್ಯೂಚರಲ್ಲಿ ಯಾವುದಾದ್ರೂ ಸಪೋರ್ಟ್ ಬೇಕಾಗಿದ್ದರೆ EV ರಿಲೇಟೆಡ್ ಕನ್ಸರ್ನ್ಸ್ಗೆ ಈ ನಂಬರ್ಗೆ ನಮಗೆ ಕರೆ ಮಾಡಿ.